ತೀರ್ಮಾನ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ, ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು, ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು. ಆದ್ದರಿಂದ ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡೋದಕ್ಕೆ ಧನ್ಯವಾದಗಳು ನೀಡೋದಕ್ಕೆ. ಎರಡು ಷರತ್ತುಬದ್ಧ ದಾಳಿಗಳು ಯಾವುದು ಸರ್? ಎರಡು ಷರತ್ತುಬದ್ಧ ದಾಳಿಗಳು, ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಷರತ್ತು? 15,000 ಬಾಂಡು, 15,000 ಸರ್. 480 ಮೇಲೆ ನೀವೊಂದು ಅಪ್ಲಿಕೇಶನ್ ಹಾಕಿದ್ರಲ್ಲ ಸರ್, ಅದೇನಾಯ್ತು ಸರ್? 480 ಕ್ಲಾಸ್ 1 ಇಲ್ಲ ನ್ಯಾಯಾಧೀಶರು ಸೂಚನೆ ಕೊಟ್ಟರು ತಮಗೆ, ಎಲ್ಲೂ ಪಟಾಕಿ ಸಿಡಿಸೋದು, ಸೆಲೆಬ್ರೇಷನ್ ಮಾಡಬಾರ್ದು ಅಂತ. ಖಂಡಿತವಾಗೂ ಆ ಥರ ಏನು ಮಾಡಲಿಕ್ಕೆ ಯಾರೂ ಏನು ಇಲ್ಲಿ ಆ ಥರ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಒಂದೇನಂತಂದರೆ, ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ. ಸೊ ಅವರ ಹೇಳಿಕೆಯನ್ನು ನೀವು ತೆಗೆದುಕೊಳ್ಳಿ. ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾಗ್ತೀವಿ. ಸರ್ 480 ಅಪ್ಲಿಕೇಶನ್ ಹಾಕ್ಕೊಂಡಿದ್ರಿ, ಸೊ ಏನು ಹೇಳಿದ್ರು ಸರ್? 480 ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ. ಯಾಕೆ ಅಂತಂದರೆ ಅದರಲ್ಲಿ ಬಾಡಿ ವಾರಂಟ್ ಏನು ತೊಗೊಂಡಿಲ್ಲ, ಅದರಲ್ಲಿ ಅರೆಸ್ಟು ಕೇಳಿಲ್ಲ ಅವರು. ಆದ್ದರಿಂದ ಈ ಹಂತದಲ್ಲಿ ಅದು ಬೇಕಾಗಲ್ಲ. ವಕೀಲರು ಏನು ಸರ್ ಅದು 480 ಮೇಲೆ ಅಪ್ಲಿಕೇಶನ್ ಹಾಕಿದ್ದು ತಾವು? 480 ಅಂತಂದರೆ ಇನ್ನೊಂದು ಕೇಸ್ ಇತ್ತಲ್ಲ, ಇವರು ಜನತಾದಳ ಹಾಕಿ ಅಡ್ವಾನ್ಸ್ಮೆಂಟ್ ಮಾಡಬೇಕಂತ. ಬಟ್ ಪೊಲೀಸವರು ಅದನ್ನೇನು ಬಂಧನ ಮಾಡಬೇಕು ಅಂತ ಅವ್ರೇನು ಅಪ್ಲಿಕೇಶನ್ ಹಾಕಿಲ್ಲ. ಆದ್ದರಿಂದ ಅದರ ಒಂದು ಭಾಗ ಇರ್ಬೋದು ಸಂಭಾಷಣೆ. ಆದರೆ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಇನ್ನಷ್ಟು ದಿನ ಒಳಗಡೆ ಇಳಿಸ್ಬೇಕು ಅನ್ನೋ ಏನು ಹುನ್ನಾರ ನಡೆದಿದೆ, ಅದ್ರ ಬಗ್ಗೆ ಏನು ಹೋರಾಟ ಮಾಡ್ತೀವಿ ರಾಜಕೀಯದಲ್ಲಿ. ಸೊ ಅದು ರಾಜೀವ್ ಗೌಡರು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಬಟ್ ಕಾನೂನು ಪ್ರಕಾರ ನಮಗಿವತ್ತು ಬೇಲ್ ಸಿಕ್ಕಿದೆ. ಇನ್ನು ಮುಂದೆ ಸಾಕ್ಷ್ಯಾಧಾರಗಳನ್ನು ಆಧಾರದ ಮೇಲೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ತೀವಿ. ಇಲ್ಲ, ಇನ್ನೊಂದು ಕೇಸ್ ಒಂದು ಜನತಾದಳ ಇದೇ ಪ್ರಕರಣವನ್ನು ರಾಜಕೀಯವಾಗಿ ಇನ್ನೊಂದು ಮರಿ ಕೇಸ್ ಮಾಡಿದ್ದಾರೆ. ಒಂದು ಕೇಸ್ನ 2 ಕೇಸು 3 ಕೇಸ್ ಮಾಡೋದು ಇವೆಲ್ಲ ರಾಜಕೀಯ ಹುನ್ನಾರ. ಅದನ್ನು ಇದರಲ್ಲೇ ಸೇರಿಸ್ಕೊಬೋದು. ಜನತಾದಳ ಅವ್ರ ಮೇಲೆ ಏನೋ ಹೇಳಿದ್ದಾರೆ ಅಂತ ಜನತಾದಳ ವೈಸ್ ಪ್ರೆಸಿಡೆಂಟ್ ಒಂದು ಕೇಸ್ ಹಾಕಿದ್ರು. ಅದನ್ನು ಈ ಕೇಸ್ನಲ್ಲಿ ಸೇರಿಸಿ ಒಂದೇ ಕೇಸ್ ಮಾಡ್ಬೋದು. ಇಲ್ಲ, ಇವ್ರ ಮೇಲೆ 2 ಕೇಸ್ ಹಾಕಬೇಕು ಅಂತ ಅವರೊಂದು ಹುನ್ನಾರವನ್ನು ಇಟ್ಕೊಂಡು ಮಾಡಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಅವ್ರು ಏನು ಇವತ್ತು ರಿಮ್ಯಾಂಡ್ ಕೇಳಿಲ್ಲ ಅಥವಾ ಇದು ಕೇಳಿಲ್ಲ, ಒಳಗಡೆ ಕಳಿಸ್ಬೇಕು ಅಂತ ಏನು ಕೇಳಿಲ್ಲ. ಆದ್ದರಿಂದ ಆ ವಿಷಯ ಇವು ಪ್ರಸ್ತಾಪ ಬರಲ್ಲ ಅಂತ. ಮುಂದೆ ಯಾವ ರೀತಿ ಇರುತ್ತೆ ಮಾಡೋಣ, ಫೈಟ್ ಮಾಡೋಣ. ಬೇಗ ಬಂದ್ಬಿಡ್ಲಿ, ನಾವಿಲ್ಲೇ ಇದ್ರೆ ಅವ್ರು ಏನು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ ಅದರ ಆಧಾರದ ಮೇಲೆ ನಮ್ಮ ಡಿಫೆನ್ಸ್ನ ರೆಡಿ ಮಾಡಿಕೊಂಡು ಈ ಕಾನೂನು ಹೋರಾಟ ಮಾಡಿ ಈ ಕೇಸ್ನ ನಾವು ನಮ್ಮ ಪರವಾಗಿ, ಡಿಫೆನ್ಸ್ ಪರವಾಗಿ ಅವ್ರನ್ನ ಖುಲಾಸೆ ಪಡೋದಕ್ಕೋಸ್ಕರ ಸಾಬೀತು.